ಯವ್ವ ಮಸ್ತಾಗಿತ್ವಿ ಚಾ ಕುಡ್ದು ಭಾರಿ ಆಗಿತ್ತು ಬಿಡ ಚಾ. ಯವ್ವ ಏನ್ ನಿನ್ ಸೊಸಿ ಬರ್ಲೇ ಇಲ್ಲಲ್ಲ ಇಷ್ಟೊತ್ತಾತ. ಆದ್ರೂ ಏನ ಅನ್ನ ಏನ ಸೊಸಿ ಮ್ಯಾಲ ಸ್ವಲ್ಪ ಬಿಗಿ ಇರ್ಲಿ. ಏ ಏ ಏ ಇನ್ನೂ ನೀನಕ್ಕಿ ನಾನು ನೆಟ್ಟಗೆ ನೋಡಿಲ್ಲ ಬಿಟ್ಟಿಲ್ಲ. ಅವಾಗ ಲಗ್ನದಾಗ ನೋಡ್ದಕ್ಕಿ ವಾಪಸ್ ಹೋಗಿ ನಿಮ್ಮ ಊರಿಗೆ ಮತ್ತೇನದನ್ನ ಬಿಗಿ ಇಟ್ಕೊ ಮಾಡ ಅಂತೇಳಿ ಸಣ್ಣದ ಅದು ಗೊತ್ತಾಗಂಗಿಲ್ಲ. ಏನು ಬರ್ತಾ 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 ತಿಳುವಳಿಕೆ ತಿಳ್ಕೊತಾಳ. ಹೌದು ಇಷ್ಟು ದಿನ ಬೇಕಾತನ ಗಂಡನ ಕುಟ್ ಚಂದಾಗಿರಾಕ. ಹಿಂಗಾದ್ರೂ ವಂಶಂಗ ಉದ್ಧಾರ ಆಗುದು. ಯವ್ವ ನಾ ಹೇಳ್ತೇನೆ ಕೇಳಿ, ಈಗ ಬಂದಿಂದು ಹಂಗ ಮಾಡಾಕತ್ಲ ಸುಮ್ಮನೆ ಬ್ಯಾಡೇ ಬೇಡ ಅಂದ್ಬಿಡು ನೀನು. ಏನ ಮುರುಗಡೆನ ಮಾಡಿಬಿಡು ಇದನ್ನ. ಏನವಾದ ಮುರುಗಡೆ ಮಾಡುದ? ಯಪ್ಪ ನೀನ್ ಯಪ್ಪ ಇವ್ರೇನ್ ಮಾಡಾಕತ್ತಾರ? ನಿನ್ ಗಂಡ ಊಟ ಆತಲ್ವಾ ಶಿಸ್ತಾಗಿ ಮುಕ್ಕೋಣ ಒಂದಿಟ್ಟು. ಹೌದನ ಅದು ಅಪ್ಪ ಮುರುಗಡೆ ಮಾಡೋದಂದ್ರ ಇದ ಮದುವೆ ಮಾಡ್ಕೊಂಡು ಮತ್ತೆ ಪಾಪ ಅವ ಏನಂಗ ಬ್ರಹ್ಮಚಾರಿಯಾಗಿರುದನ. ಅದಕ್ಕೆ ಈಕಿ ಏನ್ ಬಾಳೆ ಮಾಡಂಗ ಕಾಣಂಗಿಲ್ಲ. ಮತ್ತೆ ಮುರುಗಡೆನ ಮಾಡಿಬಿಡು ಈಗ ಬಂದಿಂದು ಹಂಗ ಮಾಡಾಕತ್ಲ ಅಂದ್ರ ಅಂದೆ. ಹಾ ನನಗೂ ಯಾಕ ಹಂಗ ಅನ್ಸೇತ್ವಾ. ಯಾಕ ಮೊನ್ನೆ ಅದ್ರ ಬಗ್ಗೆ ನಾ ಮಾತಾಡಿ ಬಂದೇನೆ ಅವ್ರ ಮನೆಗೆ ಹೋಗಿ ತಿಳುವಳಿಕೆ ಹೇಳಿ ಕಳಿಸ್ತೇನೆ ಅಂದಾರ. ನೋಡು ನೀವತ್ ಬರ್ತಾರಲ್ಲ ಹೋಗ್ಯಾನ್ ಕರ್ಕೊಂಬರಾಕ. ಬರ್ಲಿ ಬಂದಿಂದ ನೋಡಿ ಗೊತ್ತಾಕತಿ. ಗೌರಿ ಇಷ್ಟ ದಿನ ಅವ್ರೊಬ್ರ ಆಗಿದ್ರ ನೀವೊಬ್ಬ ಕೈ ಹಚ್ಚಿದೆ ಈಗ ಆ ಹುಡುಗಿನ ಮುರುಗಡೆ ಮಾಡೋಣ ಅಂತೇಳಿ. ಸ್ವಲ್ಪ ದಿನ ತಡಿ ಹಂಗ್ಯಾಕ್ ಮಾಡ್ತಿ? ಯವ್ವ ನೀ ಯಾಕೆ ಹಿಂಗಾಗಿ? ಅಲ್ಲಿ ಬೇನ ಬಾಲ್ ನಮ್ಮ ಮನೆಗೆ ನಮ್ಮ ಅತ್ತಿ ಏನಿಲ್ಲ ಹಂಗ ನಮ್ಮನ್ನ ಗಂಡನ ಕೊಟ್ಟು ನೆಟ್ಟಗಿರ್ಲಿಲ್ಲ ಅಂದ್ರ ಏನಂಗ ಹೊರಗಿಂದ ಬರ್ತಿದ್ದಂಗ ನೀರ್ ಕೊಡ್ಬೇಕು, ಹೇಳಿದ ಕೆಲಸ ಮಾಡ್ಬೇಕು. ಯವ್ವ ಎಷ್ಟು ಬಿಗಿದಾಗ ಇಟ್ಕೊಂಡಾಳ ಗೊತ್ತನ? ಆತ್ ಬಿಡವ ಹೋಗ್ಲತ್ತಾಗ ಈಗ ನೋಡು ತಗೋ ಬರ್ಲಿಕ್ಕೆ ಬಂದಿಂದ ಏನ ತಿಳಿಸಿ ಹೇಳಿ ಕಳಿಸ್ತೇನೆ ಅಂದಾರ. ಹಂಗ ಇದ್ರ ಮುಂದೆ ಮಾತಾಡೋಣಂತ. ಯವ್ವ ಗೌರಿ ಯಾವಾಗ ಬಂದಿ? ಈಗ ಬಂದ್ ನೋಡ್ಪಾ. ನಿಮ್ಮ ಅವ್ರನ್ನ ಮಾತಾಡ್ಸಿದೇನೆ ಮಕ್ಕೊಂಡಾರ್ವಾ ಅವ್ರ? ಇಲ್ ಬಿಡು ನಾನ್ ನೋಡ್ಲಿಲ್ಲ. ಯಾಕಡೆ ಮಕ್ಕೊಂಡಿದ್ರ ಏನ ಹಂಗಾರ. ನಾ ಬಂದವನ ಸೀದಾ ಆಕಿ ಕಸ್ತೂರಿ ಕೊಣಿಗ್ ಹೋದ್ಲ ಅರ್ಬಿ ಬ್ಯಾಗ್ ಇಟ್ಟು ಬರ್ತೇನೆ ಅಂತೇಳಿ. ಹಂಗಾರ ನಾ ಅಡಿಗೆ ಮನೆ ಕಡೆ ಬಂದ್ನೆಟ್ಟ. ಹೋ ಕೊಣಿಗ್ ಹೋದ್ಲನ? ಅದೇ ಅನ್ಕೊಂಡೆ ಯಾಕೆ ಸಬ್ದು ಕೇಳಿಲ್ಲಕ್ಕಿದೆ ಅಂತೇಳಿ. ನಮ್ಮವ್ಗಂತೂ ಕಸ್ತೂರಿ ನೋಡ್ಲಿಲ್ಲ ಅಂದ್ರೆ ಜೀವನ ತಡೆಯಂಗಿಲ್ಲ. ಅಲ್ಲ ನೋಡ್ ನಮ್ಮವ್ವ ನಾ ಬಂದಾಗೂ ಇಷ್ಟು ಖುಷಿಲೇ ಓಡಿ ಬರ್ಲಿಲ್ಲ. ಮಗಳನ್ನು ಪ್ರೀತಿ ಇರುವುದಿಲ್ಲನ? ಗೌರಿ ಹೊಸ ಫೋನ್ ತಗೊಂಬಂದೇವಿ ನೋಡಿ ಇಲ್ಲ? ತೋರಿಸ್ತೇನೆ ಬಾ. ನೀವ್ ಹೋಗಿ ಬರ್ತೇನೆ. ಯಪ್ಪ ಅವ್ ನೋಡು ಗೌರಿ ಯಾಕೆ ನಾ ಬಂದೇನಿ ಆದ್ರೂ ಕಸ್ತೂರಿ ಬಂದ್ಬಿಟ್ಲ ಹೆಂಗ್ ಓಡೋದ್ಲು? ನಿಮ್ಮ ಅವ್ಗ ಏನೋ ಒಟ್ಟು ಗೊತ್ತಿಲ್ವಾ, ಒಂಚೂರ ಹುಡುಗಿ ಮ್ಯಾಗ ಪ್ರೀತಿ ಜಾಸ್ತಿ. ಅದೇ ಮಗಳ ಮ್ಯಾಗಿಲ್ಲ ಅಷ್ಟ. ನೋಡ್ ನಾ ಬಂದ್ ಇಷ್ಟೊತ್ತಾತ ನನಗ ಊಟಕ್ಕೊಂದ್ ಕೊಟ್ಲ, ಒಂಚೂರು ಏನ ಮಾತಾಡ್ಕೊಂಡ್ ಕುಂತ್ಲ. ಕಸ್ತೂರಿ ಬಂದ್ಲಲ್ಲಿ ಓಡ್ ಹೋದ್ಲಿಗ ಅಲ್ಲೇ. ನೋಡುನ್ ತಡಿ ಆಕಿ ಬಂದ್ ಎಷ್ಟೊತ್ತಿಗೆ ಮಾತಾಡ್ತಾಳ ಅಂತೇಳಿ. ಹೋಗ್ಲಿ ಬಿಡವ, ಇದನ್ನ ಏನ್ ಬೆಳೆಸ್ತಿ? ಅದು ಸಾಣದ ಇನ್ನೂ ತಿಳುವಳಿಕೆ ಇಲ್ಲ ಅಷ್ಟ. ಬಂದ್ ಮಾತಾಡ್ಸ್ತಾಳೋ ಬಿಡ್ತಾಳ ಅದು ಗೊತ್ತಿಲ್ಲ. ಬಾ ಎದ್ ಬಾ ಹೊರಗ್ ಬಾ, ಹಂಗ ಮಾಡ್ಬೇಡ ಬಾ. ಅಲ್ಲ ಈ ಮನಿ ಮಗಳು ನನಗಿಂತ ಎಲ್ಲರೂ ಅಕ್ಕಿನ ಪ್ರೀತಿ ಮಾಡ್ತಾರಲ್ಲ. ನೋಡು ನಮ್ಮಣ್ಣ ಅವನು ಒಂಚೂರು ಮಾತಾಡ್ಸ್ತಂಗ ಮಾಡಿ ಮತ್ತೆ ಅಲ್ಲಿ ಹೋಗೇ ಬಿಟ್ಟ. ಕಸ್ತೂರಿ ಅಮ್ಮ ನನ್ ತಪ್ಪಾತಮ್ಮ. ಅವು ಬೈಯಾತಿದ್ಲ ಅತ್ತಿ ಮಾವ ಮನ್ಯಾಗಿಲ್ದಾಗ ಮನಿ ನೋಡ್ಕೋಬೇಕು, ಹಂಗೆಲ್ಲ ಬಿಟ್ಟು ತವ್ರ ಮನೆಗೆ ಬಂದು ಕುಂದ್ರಬಾರ್ದವಾ. ಈಗೇನ ಬಂದಿ ಆತ ಇನ್ನೊಮ್ಮೆ ಯಾವತ್ತು ಹಿಂಗೆ ಮಾಡಬೇಡ ಅಂತ ಬೈದ್ಲ ನಿಮ್ಮವ್ವ. ಆಯ್ತು ನಾ ಹೇಳ್ತೀನಿ, ನೀ ಏನು ತಲೆ ಕೆಡಿಸ್ಕೋಬೇಡ. ಏನ ಇನ್ನೊಮ್ಮೆ ಹೋಗಕ್ಕೆ ಹೋಗ್ಬೇಡ, ನಾವಿದ್ದಾಗ ನಮ್ಮನ್ನು ಕೇಳಿ ಹೋಗು. ಅಯ್ಯೋ ಅಯ್ಯ ಯವ್ವ ಮಗನ ಕಡೆ ಒಟ್ಟು ಹೊಳ್ ನೋಡ ಗೌರಿ. ಹಿಂಗ ನೋಡ ಸಸಿ ಹೋಗ್ಬೇಕಿದ್ ಬಿಟ್ರೆ ಯಾರು ಬೇಡ. ನನಗೂ ಈಗ ಗೊತ್ತಾಗಿದ್ದೆ, ಸಸಿ ಹೋಗ್ಬೇಕಿದ್ ಬಿಟ್ರೆ ಮಗಳು ಬೇಡ ಮಗನು ಬೇಡ ಅಂದಂಗ. ಇವ್ರು ಯಾರಂತ ಗೊತ್ತಲ್ವಾ? ಚಿಕ್ಕಮ್ಮರ ಆರಾಮದಿರಿ? ಈಗ ಕಣ್ಣೇನೋ ನಾನು ಇಷ್ಟೊತ್ತು ನನ್ನ ಕಡೆ ಲಕ್ಷ ಇಲ್ಲ ನಿಂಗೆ. ಮನೆಗೆ ಬಂದವ್ರು ನೀ ಮಾತಾಡ್ಸ್ಬೇಕು ಏನು ನಾನಾಗೆ ಬಂದು ನೀನು ಮಾತಾಡ್ಸ್ಬೇಕು? ಇಲ್ರಿ ಚಿಕ್ಕಮ್ಮರ ನನಗೆ ನೀವು ಬಂದಿದ್ದ ವಿಚಾರ ಗೊತ್ತಿದ್ದಿಲ್ರಿ. ನಮ್ಮವ್ ಬಂದಕ್ಕೆ ಬರೀ ನಿನ್ನ ಮುದ್ದು ಮಾಡೋದ ಆತ. ನಾ ಬಂದಿದ್ದೆಲ್ಲಿ ಹೇಳ್ತಾಳೆ ಹೇಳ? ಹೋಲ್ ಬಿಡ್ಲಿ ಆಕೆ ಗೊತ್ತಿಲ್ಲ. ತಪ್ಪಾತ್ರಿ ಚಿಕ್ಕಮ್ಮರ, ನಂಗೆ ಗೊತ್ತಾಗಿಲ್ರಿ. ಚಿಕ್ಕಮ್ಮರ ನಿಮ್ಗೆ ಚಾ ಮಾಡಿಕೊಡ್ಲಿ? ಬೇಡ, ಊಟ ಚಾ ಎಲ್ಲ ಆಗೈತಿ. ಸಂಜೆ ಬಂದ್ಬೇಕಾರೆ ನೀನ ಚಾ ಮಾಡು. ನೋಡು ನಿನ್ನ ಕೈ ರುಚಿನ ಹೆಂಗೆ ಮಾಡ್ತಿ ಅಂತೇಳಿ. ಹೆಂಗುವ ಮುಂದಿನ ಬಾಳೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ನೀನು ಹಂಗ ಜಗಳ ಮಾಡುದೆ. ಗೌರಿ ಬಾ ಹೊರಗೆ ಬಾ, ಒಂದು ಸ್ವಲ್ಪ ತನ ಮಾತಾಡ್ಕೊಂಡು ಕುಂದ್ರು ಬಾ. ನಮ್ಮವು ಅಂತರೂ ಹೊತ್ತಾಗ ಏನಾರ ಮಾತಾಡಕತ್ತ ಕೂಡಲೇ ಅಡ್ಡ ಬರ್ತೀನಿ ನೋಡ್ವೆ. ಅಮ್ಮ ನಾನು ನಮ್ಮೂರಾಗ ಹೋದಾಗಿದ್ನಲ್ಲ ಅವಾಗ ಎಲ್ಲರಿಗೂ ನಮ್ಮ ಮನ್ಯಾಗ ಫೋನ್ ತಂದೇವಿ, ನಮ್ಮ ಮನ್ಯಾಗ ಟಿವಿ ಐತಿ, ನಮ್ಮ ಮನ್ಯಾಗ ಅದು ಸಗಣಿ ಸುರಿವಿ ಉರಿ ಹಚ್ತಿರಲ್ಲ, ಏನದು ಗೋಬರ್ ಗ್ಯಾಸ್ ಅಂತಾರ ಅದಕ್ಕೆ. ಅದೈತಿ. ಆಮೇಲೆ ಏನೇನೋ ಎಲ್ಲ ನಮ್ಮನೆ ಭಾಳ ಅದಾವು, ರೇಡಿಯೋ ಅದಾವು, ನಮ್ಮ ಮನ್ಯಾಗ ಗ್ರಾಮ ಫೋನ್ ಐತಿ, ಎಲ್ಲ ಹೇಳಿ ಬನ್ನಿ. ಎಲ್ಲ ನನ್ನ ಗೆಳತಿಯಾರ ಹೊಟ್ಟೆ ಉರ್ಕೊಂಡ್ರೆ. ಒಬ್ಬೊಬ್ರು ಅಂತರು ನಿಮ್ಮ ಮನ್ಯಾಗ ಅದೈತಾ, ನಿಮ್ಮ ಮನ್ಯಾಗ ಫೋನ್ ಐತ್ಯಾ ಅಂದ್ರೆ ಫೋನ್ ಅಂದ್ರೆ ಏನಂತೇಳಿ ಗೊತ್ತಾ ಇಲ್ಲ ಅವ್ರಿಗೆಲ್ಲರಿಗೆ. ಅವರೆಲ್ಲರೂ ಅಯ್ಯೋ ಫೋನಾ ಹಂಗಂದ್ರೆ ಏನು, ಹಂಗಾರೆ ನೀ ಫೋನ್ಯಾಗ ಮಾತಾಡ್ತೀನ ಅಂದ್ರೆ ಅದಕ್ಕೆ ನೀನೇನಂದೆ?
ಅವ್ರಿಗೆ ಅಂದೆ ನಿಮ್ಮ ಮನ್ಯಾಗ ಫೋನ್ ಇದ್ರಷ್ಟೇ ನಾನು ನಿಮಗೆ ಫೋನ್ ಹಚ್ಚಕ್ಕೆ ಬರ್ತೈತಿ ಇಲ್ಲಿಕ್ಕಂದ್ರೆ ಬರುದಿಲ್ಲ. ಆಮೇಲೆ ನಾ ಇನ್ಮ್ಯಾಗ ನಮ್ಮ ಅವ್ವ ನಮ್ಮ ಅಪ್ಪರಿಗೆ ಟಪಾಲ ಹಾಕಂಗಿಲ್ಲ, ನಾ ಫೋನ್ ಮಾಡೇ ಮಾತಾಡ್ತೀನಿ. ನಮ್ಮ ಊರಾಗ ಒಬ್ರು ರಾಮನ್ ಗೌಡ್ರ ಅಂತ ಅದಾರ, ಅವ್ರ ಮನ್ಯಾಗ ಒಂದು ಫೋನ್ ಐತಿ ಅಮ್ಮ. ಅವ್ರ ಮನ್ಯಾಗ ಐತಲ್ಲ ಆ ಫೋನ್ ನಂಬರ್ ತೊಗೊಂಬಂದಿತ್ತೆ, ಇಲ್ಲಿಂದ ಅಲ್ಲಿಗೆ ಫೋನ್ ಹಚ್ಚಿ ನಮ್ಮ ಅಂಕುಟ್ ಮಾತಾಡ್ಬಿಡೋದು ಅಷ್ಟೇ. ನಂಗೆ ಎಷ್ಟು ಖುಷಿ ಆಗತ್ತೈತಿ ಗೊತ್ತಿನ. ನಮ್ಮ ಗೆಳತಿಯಾರ ಮನ್ಯಾಗ ಟಿವಿ ಇತ್ತಲ್ಲಮ್ಮ, ನಾನು ನೋಡಕ್ಕೆ ಹೋಗಿದ್ನಲ್ಲ, ನಂಗೆ ಟಿವಿ ನೋಡೋತ್ನಾಗ ಎಬಿಸ್ ಕಳಿಸ್ಬಿಡ್ತಿದ್ರು. ಆಮೇಲೆ ಊಟ ಮಾಡ್ತೇನೆ ಹೋಗಿ ಆಮೇಲೆ ಬಾ ಅಂತಿದ್ರು, ಇಲ್ಲ ಬೇರೆ ಚಾನಲ್ ಬದಲಿ ಮಾಡ್ತಿದ್ರು. ಒಟ್ಟು ಚಂದಾಗಿ ಏನು ನೋಡಾಕ ಬಿಡ್ತಿದ್ದಿಲ್ಲ. ಅವ್ರು ಹಚ್ಚಿದ್ದನ್ನ ನಾವು ನೋಡ್ಬೇಕು, ಜೊತೆಗೆ 20 ಸಲ ಅಂಗಡಿಗೆ ಕಳಿಸ್ತಿದ್ರು. ಅವ್ರ ಮನೆಗೆ ಏನಾರು ತರ್ಬೇಕಂದ್ರೆ ನಾವು ಅಂಗಡಿಗೆ ಹೋಗೋಕೆ ಬರ್ಬೇಕು. ಆಮೇಲೆ ಜೋಳ ಹಸನ್ ಮಾಡಕ್ಕೆ ಹಚ್ಚೋದು, ಖಾಲಿ ಪೀಲಿ ಸ್ವಂತಿ ಬೀಜ ಕಟ್ಟಿರೇವು ಒಟ್ಟು ಅಂತೇಳಿ ಮರದಾಗ ಒಟ್ಟು ಹಿಟ್ಟು ಕೊಟ್ಟು ಸ್ವಂತಿ ಬೀಜ ಕಟ್ಯಾಕ ಹಚ್ಚೋರು, ಕೈ ತೊಳ್ಕೊಂಬಂದು ಕುಂದಿರ್ರಿ ಅಂತೇಳಿ. ಒಟ್ಟು ಏನಾರ ಕೆಲಸ ಮಾಡಿದ್ರು ಅಷ್ಟು ನೋಡ್ಬೇಕಿತ್ತು. ಆಮೇಲೆ ಒಬ್ಬೊಬ್ಬರಂತರೂ ಚಪ್ಪಲ್ ಬಿಡು ಜಗದಾವು ಅಲ್ಲೇ ಕದದ ಕಡೆ ಕುಂತು ಅಲ್ಲೇ ನೋಡಿ ಅಲ್ಲೇ ಬರ್ಬೇಕು. ನಮ್ಗೆ ಬೇಕಂದಿದ್ದವ್ರು ಹಚ್ಚಂಗಿಲ್ಲ, ಮುದ್ದಾಮ್ ನಾವು ಹೋಗುತ್ತಲೇ ಟಿವಿ ಆರಿಸ್ಬಿಡೋದು, ಹಿಂಗೆ ಮಾಡ್ತಿದ್ರು ಗೊತ್ತನ. ಈಗ ನಮ್ಮ ಮನೆಗೆ ಟಿವಿ ಐತಿ, ನಂಗೆ ಅತ್ತರಿಗೆ ಎಲ್ಲರಿಗೂ ಹೇಳಿ ಬಂದೆ ನಾನು. ಆಮೇಲೆ ನಮ್ಮ ಅಣ್ಣ ನಮ್ಮ ಈರಿನ ಲಗ್ನ ಆಗ್ಯಾನಲ್ಲಮ್ಮ, ನಮ್ಮ ಈರು ಎಷ್ಟು ಜೋರದಾಗತ್ತನ. ಆಕಿ ನನಗೆ ಎಲ್ಲ ಬುದ್ಧಿ ಹೇಳಿಲ್ಲ, ಹೆಂಗಿರ್ಬೇಕು ಗಂಡ ಮನ್ಯಾಗ, ಏನು ಮಾಡ್ಬೇಕು, ಗಂಡ ಅಂದ್ರೆ ದೇವ್ರಿದ್ದಂಗೆ, ಅತ್ತಿ ಮಾವಗ ಮರ್ಯಾದೆ ಕೊಡಬೇಕು, ಕಿಮ್ಮತ್ ಕೊಡಬೇಕು. ಆಮೇಲೆ ನಮ್ಮ ಅಜ್ಜಿ ಏನಾರು ಅಂತಾಳಲ್ಲ ನಮ್ಮಮ್ಮ, ನಮ್ಮ ಈರಿ ಸುಮ್ಮನೆ ಬಿಡೋದಿಲ್ಲ, ಹೊಳ್ಳೆ ಅಂದ ಬಿಡ್ತಾಳ. ನಮ್ಮ ಅವ್ವ ಎಷ್ಟು ಬೇಜಾರು ಮಾಡ್ತಿದ್ಲು ನಮ್ಮಮ್ಮ, ಬರೀ ಏನಾರು ಅನ್ನೋದು ಮನ್ಸಿಗೆ ನೋವು ಮಾಡೋದು, ನಮ್ಮ ಅಪ್ಪನ ಕಡೆ ಬಾರ್ಕೊಲ್ಲೇ ಹೊಡ್ಸೋದು, ಹಿಂಗೆ ಮಾಡ್ತಿದ್ಲೆ. ಈಗ ಏನಿಲ್ಲ, ಈಗ ಆರಾಮ್ ಇರ್ತಾಳೆ ನಮ್ಮವ್ವ. ಈಗ ನಮ್ಮ ಈರದಾಳಲ್ಲ, ಆಕೆ ಏನಾರು ಅಂದ್ರೆ ಅನಿಸೆ ಕೊಡೋದಿಲ್ಲ ನಮ್ಮ ಅವ್ಗೆ ಎಷ್ಟು ಚಂದ ನೋಡ್ಕೊತಾಳ ಗೊತ್ತನ. ಅದಕ್ಕೆ ಹೇಳಾಳಕ್ಕಿ, ಅಮ್ಮ ನಿನ್ನ ಮ್ಯಾಗ ನೀನು ನಿಮ್ಮ ಅತ್ತಿಯರಿಗೆ ಭಾಳ ಚಂದ ನೋಡ್ಕೋಬೇಕು, ಆಮೇಲೆ ಗಂಡನ ಕುಟ್ಟ ಅನ್ಸರ್ಸ್ಕೊಂಡು ಹೋಗ್ಬೇಕು. ಅದೇನೋ ಅಂತಿರಲ್ಲ ಸಂಬಾರ ಆ ಸಂಬಾರ ಮಾಡಬೇಕು ಅಂತೇಳಿ. ಸಂಬಾರ? ಯಾವ ಸಂಬಾರ? ಅದೇ ಅಮ್ಮ ಸಂಬಾರ, ಗಂಡನ ಕುಟ್ಟ ಚಂದಾಗಿ ಸಂಬಾರ ಮಾಡ್ಕೊಂಡು ಹೋಗ್ಬೇಕಂತೆ. ಅಯ್ಯೋ ದೇವ್ರಿ, ಸಂಬಾರ ಅಲ್ಲ ಸಂಸಾರ. ಓ ಹೌದಾ, ನನಗೆ ಗೊತ್ತಾಗ್ಲಿಲ್ಲ. ಯವ್ವ ಬರೀ ಸಸಿ ಕುಟ ಮಾತಾಡ್ತೀಯೋ, ನಮ್ದು ಏನಾರು ಕಷ್ಟ ಸುಖ ಕೇಳ್ತೀಯೋ? ಅಯ್ಯೋ ದೇವ್ರೇ, ಈಕ್ಯಾಕೆ ಹಿಂಗೆ ಮಾಡ್ತಾಳೇನ. ಆಯ್ತು ತೋರ್ವ, ನೀವು ಒಟ್ಟು ಗಂಡನ ಕುಟ್ಟು ಮಾತಾಡ್ಕೊಂಡು ಕುಂದ್ರೆ ನಾನು ಹೋಗಿ ಬರ್ತೇನೆ. ಈಗ ಬಂದಿ ಅಲ್ಬೇಕಾರೆ ಒಂದಿಟ್ಟು ಅಡ್ಡಾಗ, ಆಮೇಲೆ ಸಂಜೆಗೆ ಎದ್ದು ಏನಾರ ಕೆಲಸ ಮಾಡ್ಕೊಳ್ಳಂತೆ. ಬರ್ರಿ ಇಲ್ಲಿ ಒಟ್ಟು ಕುಂದ್ರೆ ಬರ್ರಿ. ನಾನಾ ನಮ್ಮ ಈರಿ ಏನೋ ಹೇಳ್ಕೊಟ್ಟಿದ್ಲಲ್ಲ, ಗಂಡನ ಕೂಟ ಪ್ರೀತಿಯಿಂದ ಇರಬೇಕು, ಹೆಂಗಿರೋದು ಮನಸ ಬರವಲ್ತು. ತಾನೇ ಬರ್ತಾ ರೂಢಿ ಆಕತಿ ಅಂತ ಹೇಳಾಳ. ಈಗೇನು ಮಾಡಲಿ, ನಾನೇ ಹೋಗಿ ಮಾತಾಡ್ಸ್ಲೆ. ನಾನು ಮೊದಲು ಎಲ್ಲದಕ್ಕೂ ತಪ್ಪಾತಂತ ಕೇಳ್ಬೇಕಂತ ಅಂತಕ್ಕಂತ ಯಾರು ಹೇಳಿದ್ದ? ಅದು ನಮ್ಮ ಈರಿ ಹೇಳಿದ್ಲು. ಓ, ನಿಮ್ಮ ಹಿರಿಯವ್ರು ಏನೇನು ಹೇಳ್ಯಾರ? ಗಂಡ ಅಂದ್ರೆ ದೇವ್ರಂತ, ಗಂಡನ ಕುಟ್ಟು ಚಂದಾಗಿರ್ಬೇಕಂತ, ಗಂಡ ಹೇಳ್ದಂಗೆಲ್ಲ ಕೇಳ್ಬೇಕಂತ, ಗಂಡನ ಮನ್ಸಿಗೆ ನೋವು ಮಾಡಬಾರ್ದಂತ, ಆಮೇಲೆ ಪ್ರೀತಿಯಿಂದ ನೋಡ್ಕೋಬೇಕಂತ, ಆಮೇಲೆ ಗಂಡ ನೀವು ಮುಟ್ಟಿದ್ರೆ ಚೀರಬಾರ್ದಂತೆ, ಸುಮ್ಮನೆ ಇರ್ಬೇಕಂತೆ. ಹಂಗಾರ ಈಗ ನಾನು ನಿನ್ನ ಕೈಗೆ ಮುಟ್ಟಿದ್ರೆ ನೀ ಚೀರುದಿಲ್ಲ? ನೋಡ್ರಿ ನಾ ಚೀರ್ಲೇ ಇಲ್ಲ. ಹೌದಲ್ಲ, ಚೀರ್ಲೇ ಇಲ್ಲ. ಬಾರಿ ಕಲ್ತಿ ಬಿಡ. ನೋಡಿದ್ರೆ ನಾ ಚೀರ್ಲೇ ಇಲ್ಲ. ನಿಮ್ಗೆ ನನ್ನ ಮೇಲೆ ಭಾಳ ಸಿಟ್ಟು ಬಂದೈತಂತ. ಹೌದಾ? ಯಾರಂದ್ರು? ನಮ್ಮ ಅಮ್ಮ ಅಂದ್ಲ, ನಿಮ್ಗೇನೋ ನನ್ನ ಮೇಲೆ ಭಾಳ ಸಿಟ್ಟು ಬಂದೈತಂತ. ಈ ಸಲ ನಾ ಏನಾರು ನಿಮ್ಮ ಕೂಟ ಸಂಬಾರ ಅಲ್ಲ ಸಂಸಾರ ಮಾಡಕ್ ನಾಟಕ ಮಾಡೀನಿ ಅಂದ್ರೆ ಮುಟ್ಟದ್ಲೆ ನಾಯಿಗತಿ ಚೀರುದು, ನೀವು ಹೇಳ್ದಂಗೆ ಹೇಳಿದ್ರೆ ಕೇಳಾರ್ದಂಗಿದ್ರೆ ನೀವು ನಾನು ಹೊಡೆದು ಹೊರಗೆ ಹಾಕ್ತಿರಂತ. ಹೌದಾ? ಇಲ್ಲಪ್ಪ, ಹಂಗೇನು ಮಾಡೋದಿಲ್ಲ. ಹಂಗೆ ಮಾಡೋದಿದ್ರೆ ಇಷ್ಟು ದಿನ ಬೇಕಿತ್ತನ? ಯಾವಾಗ ಮಾಡಿರ್ತಿದ್ಯಾ ಕೆಲಸನ? ಯಾಕೆ ನಿಮ್ಗೆ ನನ್ನ ಮೇಲೆ ಸಿಟ್ಟು ಬಂದಿಲ್ಲ? ಯಾಕೆ ನಾನು ಹೊರಗೆ ಹಾಕಿಲ್ಲ? ಯಾಕಂದ್ರೆ ನೀ ಸಣ್ಣಕ್ಕೆಲ್ಲ, ಅದಕ್ಕೆ ನೀನು ಪಾಪ ನಿಂಗೆ ಇಷ್ಟ ಇಲ್ಲ ಅಂದ್ರೂ ನಿಮ್ಮ ಮನೆ ಬಲವಂತವಾಗಿ ಮದುವೆ ಮಾಡಿದ್ರು. ಹೋಗ್ಲಿ, ನಿನಗೂ ಹೊಂದ್ಕೊಳಕ್ಕೆ ಟೈಮ್ ಬೇಕಲ್ಲ, ಅದಕ್ಕೆ ಸುಮ್ಮನಿದ್ದೆ. ನೀವು ಎಷ್ಟು ಒಳ್ಳೆಯವ್ರೆ. ಈರು ಹೇಳಿದ ಕರೆ. ಏನು ಹೇಳ್ಯಾರ? ಯಾವತ್ತೂ ರೂಪಕ್ಕೆ ನಾವು ಪ್ರಾಮುಖ್ಯತೆ ಕೊಡಬಾರ್ದಂತ, ಗುಣಕ್ಕಷ್ಟ ಬೆಲೆ ಕೊಡ್ಬೇಕಂತ. ನಿಮ್ಮ ಗುಣ ಒಳ್ಳೇದೈತಲ್ಲ, ಅದಕ್ಕೆ ನಿಮ್ಮ ಗುಣಕ್ಕಷ್ಟ ಬೆಲೆ ಕೊಡಂದಾಳ. ಹಂಗಾರ ಬೋಧನೆ ಭಾಳ ಚಲೋನಾಗೈತಿ. ಹೌದು, ಮತ್ತೆ ಮೊನ್ನೆ ಮಾವಾರ್ ಬಂದಿದ್ರಲ್ಲ ಮುರುಗಡೆ ಮಾಡ್ಕೋತೇನೆ ಅಂತೇಳಿ, ಮತ್ತೆ ಈ ಸಲ ಮುರುಗಡೆ ಮಾಡ್ಕೊಳಕತ್ರಿ ಏನು ಮಾಡೋದು? ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಏನಿದು? ಯವ್ವ, ನನಗಂತೂ ಈಗ ಮದುವೆ ಆದಂಗೆ ಅನ್ಸಕತ್ತತಿ. ನನಗೆ ಎಷ್ಟು ಖುಷಿ ಆಗಾಕತ್ತೈತಿ ಗೊತ್ತೇನೆ. ಯಾವಾಗೂ ಹಿಂಗೆ ಇರ್ಬೇಕಾ ಏನ? ನಿಮ್ಗೊಂದು ವಿಚಾರ ಗೊತ್ತು?
ನಂಗೆ ಮುಚ್ಚಿಟ್ಕೊಳಕ್ ಆಗಂಗಿಲ್ಲ, ಹೇಳ್ಬಿಡ್ಲಿ. ಹೇಳು. ಏನಂದ್ರ ನನ್ಗೆ ಗೊತ್ತಿದ್ದಿಲ್ಲ. ಅದು ಮೊನ್ನೆ ಬಂದಿದ್ರಲ್ಲ ಇಲ್ಲಿ ಕೆಲ್ಸಕ್ಕೆ, ಒಬ್ರು ಬಂದಿದ್ರಲ್ಲ, ಕೆಂಪಗ ಒಂದು ಹುಡುಗ ಬಂದಿದ್ನಲ್ಲ, ಅವ ನಮ್ಮ ಮಾವಾರ ಊರ್ನವ, ನಂಗೆ ಪರಿಚಯ ಅವ. ಅವನ್ಗೆ ನಮ್ಮ ಮಾವ ನೀ ಮದುವೆ ಮಾಡ್ಕೋತೀನಿ ಇವನ್ನ ಅಂತ ಕೇಳಿದ್ರೆ ನಾನು ಹ್ಞೂ ಅಂದಿದ್ದೆ. ಅಷ್ಟೊತ್ತಿಗೆ ಮನೆಗೆ ಬರುತ್ತಲೇ ನಿಮ್ಮನ್ನು ತೋರಿಸಿ ಅವ ಅಪ್ಪ ನಿಮ್ಮ ಕೊಟ್ಟು ಲಗ್ನ ಮಾಡಿಬಿಟ್ರು. ಯಾರು ಮನೆ ಕೆಲ್ಸಕ್ಕೆ ಬಂದಿದ್ನಲ್ಲ ಆ ಹುಡುಗನ? ಅಂದ್ರೆ ನಿಮ್ಗೆ ಮೊದ್ಲ ಗೊತ್ತನವ? ಮೊದ್ಲ ಗೊತ್ತಂದ್ರೆ ಮೊದ್ಲ ಗೊತ್ತಿಲ್ಲ, ನಮ್ಮ ಮಾವಾರ ಊರ್ನಾಗಿದ್ದ, ಅಷ್ಟೇ ನೋಡಿದ್ದೆ. ಹೋಗ್ಲಿ ಬಿಡು, ಏನಾತ? ಕೇಳಿದ ತಕ್ಷಣ ಏನಾಗಿ ಹೋತನ? ನಿನ್ನ ಮನಸ್ಸು ಒಟ್ಟ ಕಲುಷಿತ ಇಲ್ಲ ಅಂತ ನಂಗೆ ಗೊತ್ತೈತಿ. ನಂಗೆ ಏನು ಬೇಜಾರಿಲ್ಲ. ನಮ್ಮ ಹೋಗಿ ವಿಚಾರ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತೇನ? ದೌಡ್ ಯಾವಾಗ ಮೊಮ್ಮಕ್ಕಳನ್ನ ಎತ್ಕೊಂಡೇನೆ ಅಂತಾಳಕಿನು. ನಮ್ಮವನು ಹೇಳಾಳ, ಒಂದು ಪಾಪು ಎತ್ಕೊಂಡ ಬಾ ನೀ ನಮ್ಮ ಮನೆಗೆ, ಇಲ್ಲ ಸಿಹಿ ಸುದ್ದಿ ತಗೊಂಡು ಬಾ ಅಂತ ಹೇಳಾಳ. ಆತಾತ. ದೌಡ್ ಒಂದು ಪಾಪು ಕೊಟ್ಬಿಡ್ರಿ, ನಾನು ನಮ್ಮ ಅವ್ಗೆ ತಗೊಂಡೋಗಿ ತೋರಿಸ್ಬೇಕು. ಪೆದ್ದುಗುಂಡಿ. ಇಲ್ಲ, ನನ್ನ ಹೆಸರು ಕಸ್ತೂರಿ. ಕಸ್ತೂರಿ. ನನ್ನ ಪಾಲಿಗೆ ನೀ ಪೆದ್ದುಗುಂಡಿನೇ. ಬಾ ಬಿಡ ಬಿಡ ನೀರು ಹಾಕ್ಬಿಡ. ಅದ ಉಪ್ಪು ನೀರೆಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ನನಗೆ ಮಸಳೆ ತರಿಸ್ತೀಯ ನೋಡ್ರಿ ಅಂತ ಅದಕ್ಕೆ ಮಸಳೆ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ. ಹೌದು, ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಪೂಜೆದ ವಿಡಿಯೋ ಮಾಡ್ಕೊತೀನಿ. ಎರಡು ಮೂರು ಹೋಗ್ತಿದ್ವಿ. ಆದ್ರೆ ಮೀನ್ ಜಿಗ್ಯಾತಾವ, ಮೀನ್ ಜಿಗ್ಯಾತಾವ, ಜಿಗ್ಯಾತಾವ. ಇದೆ ಅಲ್ಲ ಫೋಟೋ ಹೊಡ್ಕೋಬೇಕ ಏನು ಮಾಡ್ಬೇಕ?
ಬಾ ಬಿಡ ಬಿಡ ನೀರು ಹಾಕ್ಬೇಡ ಹಾ ಅದ ಉಪ್ಪು ನೀರೆಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ಟೆನ್ಷನ್ ಇಲ್ದಂಗೆ ಆತಾಳ ಈಗ ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಂತಿ